ನಮಸ್ತೆ, ನನ್ನ ಹೆಸರು ಸಂದೀಪ್ ಅಂತ. ನಾನು ಇಲ್ಲಿ ಮೈಸೂರು JP ನಗರದಿಂದ ಬರ್ತಾ ಇದ್ದೀನಿ. ಇಲ್ಲಿ ನನ್ನ ಸ್ನೇಹಿತ ವಾಸುದೇವ್ ಅವರು ಇಲ್ಲಿ ಕೃಷಿ ಮೇಳ ನಡೀತಾ ಇದೆ ಅಂತ ಕರ್ಕೊಂಬಂದರು. ನಾನು ಕೆನರಾ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದೀನಿ. ಇಲ್ಲಿ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಕೃಷಿ ಮೇಳನ ಆಯೋಜನೆ ಮಾಡಿದ್ದಾರೆ. ತುಂಬ ಬೇರೆ ಬೇರೆ ರಾಜ್ಯಗಳಿಂದ, ಕೇರಳದಿಂದ, ತಮಿಳುನಾಡಿಂದ, ಆಂಧ್ರ ಪ್ರದೇಶದಿಂದ ಎಲ್ಲ ರಾಜ್ಯಗಳವರು ಬಂದು ಅವರ ಅಂದರೆ ಆಯುರ್ವೇದಿಕ್ ಆಗಲಿ ಮೂಲ ಬೀಜಗಳೆಲ್ಲ ಸಿಗ್ತಾ ಇದ್ದಾವೆ, ನಾಟಿ ಪದಾರ್ಥಗಳೆಲ್ಲ ಸಿಗ್ತಾ ಇದ್ದಾವೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಥರ ಪ್ರೋಗ್ರಾಮ್ಗಳು ಮತ್ತೆ ಮತ್ತೆ ನಡೆಸಬೇಕು. ಈಗ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಇದು ಮಾಮೂಲಿ ಗೃಹ ಸಭೆ ಆ ಥರ ಪ್ರೋಗ್ರಾಮ್ಗಳು ಹೋಗ್ತಾ ಇರ್ತಾರೆ ಜನ ಜಾಸ್ತಿ. ಇಲ್ಲಿ ಅದಕ್ಕಿಂತ ಚೆನ್ನಾಗಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಇವತ್ತು ರಾತ್ರಿನೇ ಕ್ಲೋಸ್ ಆಗುತ್ತಂತೆ. ಎಲ್ಲರೂ ಅತಿ ಮುಖ್ಯವಾಗಿ ಬಂದು ಅಟೆಂಡ್ ಮಾಡಬೇಕಾಗಿದ್ದಂಥ ಮೇಳ ಇದು. ಈ ಮೇಳಗಳಿಗೆಲ್ಲ ಕಾಮನ್ ಆಗಿ ಫಂಡ್ಸ್ ಆಗಲಿ ಇನ್ನೊಂದಾಗಲಿ ಸಿಗೋದಿಲ್ಲ. ಅದರಿಂದ ತುಂಬ ಕಡಿಮೆ ಮೇಳಗಳು ನಡೀತಾ ಇರುತ್ತೆ. ಎಲ್ಲರೂ ಬಂದು ಅಟೆಂಡ್ ಮಾಡಿದ್ರೆ ನಿಮಗೆ ಮತ್ತೆ ಜನ ಸ್ಪಂದನೆ ಜಾಸ್ತಿ ಸಿಕ್ಕರೆ ಇವರು ಮತ್ತೆ ಕಂಡಕ್ಟ್ ಮಾಡ್ತಾರೆ. ಆದಷ್ಟು ಎಲ್ಲರೂ ಬಂದು ಅಟೆಂಡ್ ಮಾಡಿ. ಮತ್ತೆ ಈ ಆಯೋಜಕರಿಗೆ ನನ್ನ ಅಭಿನಂದನೆಗಳು. ಯಾಕೆಂದರೆ ಈ ಥರ ಮೇಳಗಳನ್ನು ನಡೆಸೋದು ತುಂಬ ಕಷ್ಟ. ದಯವಿಟ್ಟು ಮತ್ತೆ ನಡೆಸಿದ್ರೆ ಆಟೋಮೆಟಿಕ್ಕಾಗಿ ಜನ ಬರ್ತಾರೆ. ಥ್ಯಾಂಕ್ ಯು. ನಮ್ಮ ಹೆಸರು ನನ್ನ ಹೆಸರು ಗುರುರಾಜ್ ಅಂತೇಳಿ, ಮಲ್ಲಿಗೆರೆ ಡಿಂಕಾ ಪಂಚಾಯತಿ ಗ್ರಾಮದ ಕಡೆಯಿಂದ ಬಂದಿದ್ದೀನಿ. ನಾನು ಮಂಡ್ಯ ಜಿಲ್ಲೆಯವರು, ಪಾಂಡವಪುರ ತಾಲೂಕು. ಈ ಕೃಷಿ ಮೇಳದಲ್ಲಿ ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂದರೆ, ಮುಂದಿನ ಫ್ಯೂಚರ್ಗೆ, ಮುಂದಿನ ಮಕ್ಕಳಿಗೆ ಪೀಳಿಗೆಗೋಸ್ಕರ ನಾವು ಈ ಕೃಷಿನ ಕೆಲವು ಬದಲಾವಣೆ ಮಾಡ್ಕೊಂಡು ಇರಬೇಕು ಅಂತ ಅನಿಸುತ್ತೆ. ಭೂಮಿ ಸತ್ವಗಳನ್ನ ಕಡಿಮೆ ಆಗ್ತಾ ಇದೆ. ಅದರಿಂದ ನಾವು ಈ ಸಾವಯವ ಕೃಷಿ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗಿ ಬರ್ತಾ ಇದೆ. ಮುಂದಿನ ಪೀಳಿಗೆಗೋಸ್ಕರ ನೀರು, ಮಣ್ಣು ಎಲ್ಲನೂ ಉಳಿಸ್ಬೇಕಾಗಿ ಬಂದಿದೆ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ಬಂದಿರೋರು, ಈಗ ಹೊಸದಾಗಿ ನಮಗೆ ಹೇಳ್ಕೊಟ್ಟಿರೋರು, ನಾವು ಅವ್ರಿಗೆ ಹೇಳಿರೋದೆಲ್ಲನೂ ಸಮೀಕ್ಷೆ ಮಾಡಿ ನಾವು ಸಾವಯವ ಕೃಷಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿ ಬರೋಂಥ ಪರಿಸ್ಥಿತಿ ಇದೆ ಇವತ್ತು. ಅದರಿಂದ ತುಂಬ ತಿಳ್ಕೊಳ್ಳೋದು ಇದೆ. ಇನ್ನೂ ಒಳ್ಳೆ ಕಾರ್ಯಾಗಾರ. ಇದರಿಂದ ನಮ್ಮ ಜನಗಳಿಗೆ ಇನ್ನೂ ಹೆಚ್ಚಿನ ಈ ಥರ ಕಾರ್ಯಾಗಾರ ಮಾಡಿ, ಪ್ರತಿ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಇಂಥ ಕಾರ್ಯಾಗಾರ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಟ್ರೆ ನಿಜವಾಗ್ಲೂ ಅವರು ಸಾವಯವ ಕೃಷಿಗೆ ಬಂದೇ ಬರ್ತಾರೆ. ಮಣ್ಣು, ನೀರು, ಸವೆತವನ್ನು ಉಳಿಸ್ತಾರೆ ಜನಗಳು. ಪ್ರತಿಯೊಂದು ತಾಲೂಕು ಹೋಬಳಿ ಮಟ್ಟದಲ್ಲಿ ನಡೆಸಬೇಕು.